ಭಾರತೀಯ ಸೇನಾ ದಿನಾಚರಣೆ. ಇದರ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಸೇನಾ ದಿನ ಆಚರಣೆ ಮಾಡಲಾಯಿತು. ಜೊತೆಗೆ ಸಾಹಸ ಪ್ರದರ್ಶನಗಳ ವಿಚಾರವಾಗಿ ಕೂಡ ಸಾಕಷ್ಟು ಗಮನ ಸೆಳೆಯಿತು. ಬಾನಂಗಳದಲ್ಲಿ ಸಾಹಸ, ಮೈ ನವಿರೇಳಿಸಿದ ರೋಮಾಂಚನಕಾರಿ ಬೈಕ್ ಸ್ಟಂಟ್, ಕುದುರೆ ಸವಾರಿ, ಒಂದಕ್ಕಿಂತ ಒಂದು ಅದ್ಭುತ ಸಾಹಸ ಪ್ರದರ್ಶನಗಳು. ಜನವರಿ 15ರಂದು 77ನೇ ಭಾರತೀಯ ಸೇನಾ ದಿನಾಚರಣೆ. ಸೇನೆಯ ಪರಾಕ್ರಮದ ಮಾಹಿತಿ ತಿಳಿಸಿದ ಯೋಧರು. ಭಾರತೀಯ ಸೇನೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 77ನೇ ಸೇನಾ ದಿನಾಚರಣೆ ಅಂಗವಾಗಿ ನಿಮ್ಮ ಸೈನ್ಯವನ್ನು ತಿಳಿಯಿರಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅತ್ಯಾಧುನಿಕ ಮಿಲಿಟರಿ ಉಪಕರಣಗಳ ಪ್ರದರ್ಶನ ಜೊತೆಗೆ ಟೊರ್ನಾಡೋಸ್ ಬೈಕ್ ಪ್ರದರ್ಶನ, ಕುದುರೆ ಸವಾರಿ ಸೇರಿದಂತೆ ಹಲವು ಸಾಹಸ ಪ್ರದರ್ಶನಗಳು ನೋಡುಗರನ್ನು ರೋಮಾಂಚನಗೊಳಿಸಿದ್ವು. ಡೇ ಶೋಗೆ ಫಸ್ಟ್ ಟೈಮ್ ನಾನು ಬಂದಿದ್ದು. ನಮ್ಮ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಜರ್ ಮಣಿವಣ್ಣನ್ ಸರ್ ಇದ್ದಾರೆ, ಅವ್ರು ಇನ್ವೈಟ್ ಆಗಿತ್ತು. ಹಾಗಾಗಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಬಂದಿದ್ವಿ ಇಲ್ಲಿ ಫ್ಯಾಮಿಲಿ ಜೊತೆ. ಶೋ ತುಂಬ ಥ್ರಿಲ್ಲಿಂಗ್ ಆಗಿತ್ತು, ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಮಕ್ಕಳಿಗೆ ನೋಡಿದಾಗ ಒಂಥರ ಉತ್ತೇಜನ ಆಗುತ್ತೆ. ಇನ್ನು ಡೇರ್ ಡೆವಿಲ್ ಪ್ಯಾರಾ ತಂಡಗಳ ಸ್ಕೈ ಡೈವಿಂಗ್ ಪ್ರದರ್ಶನ ಆಕರ್ಷಣೆಯಾಗಿತ್ತು. ಕೇರಳದ ಭೂಕುಸಿತ ದುರಂತದಲ್ಲಿ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆಯನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಸಾಹಸ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಅದರಲ್ಲಿ ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ ಬೇಲಿ ಬ್ರಿಡ್ಜ್. ಈ ಒಂದು ಬ್ರಿಡ್ಜ್ ವಿಶೇಷತೆ ಏನಂದರೆ, ವಯನಾಡಲ್ಲಿ ಆದಂಥ ದುರಂತ ಏನೋ ವಯನಾಡದಲ್ಲಿ ತುಂಬ ದುರಂತ ಆಯಿತು. ಬೇರೆ ಹಳ್ಳಿಯಿಂದ ಈ ಒಂದು ಹಳ್ಳಿಗೆ ಶಿಫ್ಟ್ ಮಾಡಲು ಸಾಧ್ಯವಾಗದ ಟೈಮಲ್ಲಿ ಭಾರತೀಯ ಯೋಧರು 140 ಜನ ಯೋಧರು 31 ಗಂಟೆಯಲ್ಲಿ ಈ ಒಂದು ಬೇಲಿ ಬ್ರಿಡ್ಜ್ ರೆಡಿ ಮಾಡಿದರು. 24 ಟನ್ ತೂಕದ ಈ ಒಂದು ಬೇಲಿ ಬ್ರಿಡ್ಜ್ ಸಾಕಷ್ಟು ನೆರವಾಯಿತು. ಸಾಕಷ್ಟು ಜನ ಬದುಕುಳಿದ್ರು. ಮಕ್ಕಳಿಂದ ಹಿಡಿದು ದೊಡ್ಡವರು ಭಾಗಿಯಾಗಿ ಸೇನೆಯ ಸಲಕರಣೆಗಳ ಮಾಹಿತಿ ಜೊತೆಗೆ ಯೋಧರ ಸಾಹಸ ನೋಡಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜನವರಿ 15ರಂದು 77ನೇ ಭಾರತೀಯ ಸೇನಾ ದಿನಾಚರಣೆ. ಇದರ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಸೇನಾ ದಿನ ಆಚರಣೆ ಮಾಡಲಾಯಿತು. ಜೊತೆಗೆ ಸಾಹಸ ಪ್ರದರ್ಶನಗಳ ವಿಚಾರವಾಗಿ ಕೂಡ ಸಾಕಷ್ಟು ಗಮನ ಸೆಳೆಯಿತು. ಬಾನಂಗಳದಲ್ಲಿ ಸಾಹಸ, ಮೈ ನವಿರೇಳಿಸಿದ ರೋಮಾಂಚನಕಾರಿ ಬೈಕ್ ಸ್ಟಂಟ್, ಕುದುರೆ ಸವಾರಿ, ಒಂದಕ್ಕಿಂತ ಒಂದು ಅದ್ಭುತ ಸಾಹಸ ಪ್ರದರ್ಶನಗಳು. ಜನವರಿ 15ರಂದು 77ನೇ ಭಾರತೀಯ ಸೇನಾ ದಿನಾಚರಣೆ. ಸೇನೆಯ ಪರಾಕ್ರಮದ ಮಾಹಿತಿ ತಿಳಿಸಿದ ಯೋಧರು. ಭಾರತೀಯ ಸೇನೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 77ನೇ ಸೇನಾ ದಿನಾಚರಣೆ ಅಂಗವಾಗಿ ನಿಮ್ಮ ಸೈನ್ಯವನ್ನು ತಿಳಿಯಿರಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅತ್ಯಾಧುನಿಕ ಮಿಲಿಟರಿ ಉಪಕರಣಗಳ ಪ್ರದರ್ಶನ ಜೊತೆಗೆ ಟೊರ್ನಾಡೋಸ್ ಬೈಕ್ ಪ್ರದರ್ಶನ, ಕುದುರೆ ಸವಾರಿ ಸೇರಿದಂತೆ ಹಲವು ಸಾಹಸ ಪ್ರದರ್ಶನಗಳು ನೋಡುಗರನ್ನು ರೋಮಾಂಚನಗೊಳಿಸಿದ್ವು. ಡೇ ಶೋಗೆ ಫಸ್ಟ್ ಟೈಮ್ ನಾನು ಬಂದಿದ್ದು. ನಮ್ಮ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಜರ್ ಮಣಿವಣ್ಣನ್ ಸರ್ ಇದ್ದಾರೆ, ಅವ್ರು ಇನ್ವೈಟ್ ಆಗಿತ್ತು. ಹಾಗಾಗಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಬಂದಿದ್ವಿ ಇಲ್ಲಿ ಫ್ಯಾಮಿಲಿ ಜೊತೆ. ಶೋ ತುಂಬ ಥ್ರಿಲ್ಲಿಂಗ್ ಆಗಿತ್ತು, ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಮಕ್ಕಳಿಗೆ ನೋಡಿದಾಗ ಒಂಥರ ಉತ್ತೇಜನ ಆಗುತ್ತೆ. ಇನ್ನು ಡೇರ್ ಡೆವಿಲ್ ಪ್ಯಾರಾ ತಂಡಗಳ ಸ್ಕೈ ಡೈವಿಂಗ್ ಪ್ರದರ್ಶನ ಆಕರ್ಷಣೆಯಾಗಿತ್ತು. ಕೇರಳದ ಭೂಕುಸಿತ ದುರಂತದಲ್ಲಿ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆಯನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಸಾಹಸ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಅದರಲ್ಲಿ ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ ಬೇಲಿ ಬ್ರಿಡ್ಜ್. ಈ ಒಂದು ಬ್ರಿಡ್ಜ್ ವಿಶೇಷತೆ ಏನಂದರೆ,
ವಯನಾಡಲ್ಲಿ ಆದಂಥ ದುರಂತ ಏನೋ ವಯನಾಡದಲ್ಲಿ ತುಂಬ ದುರಂತ ಆಯಿತು. ಬೇರೆ ಹಳ್ಳಿಯಿಂದ ಈ ಒಂದು ಹಳ್ಳಿಗೆ ಶಿಫ್ಟ್ ಮಾಡಲು ಸಾಧ್ಯವಾಗದ ಟೈಮಲ್ಲಿ ಭಾರತೀಯ ಯೋಧರು 140 ಜನ ಯೋಧರು 31 ಗಂಟೆಯಲ್ಲಿ ಈ ಒಂದು ಬೇಲಿ ಬ್ರಿಡ್ಜ್ ರೆಡಿ ಮಾಡಿದರು. 24 ಟನ್ ತೂಕದ ಈ ಒಂದು ಬೇಲಿ ಬ್ರಿಡ್ಜ್ ಸಾಕಷ್ಟು ನೆರವಾಯಿತು. ಸಾಕಷ್ಟು ಜನ ಬದುಕುಳಿದ್ರು. ಮಕ್ಕಳಿಂದ ಹಿಡಿದು ದೊಡ್ಡವರು ಭಾಗಿಯಾಗಿ ಸೇನೆಯ ಸಲಕರಣೆಗಳ ಮಾಹಿತಿ ಜೊತೆಗೆ ಯೋಧರ ಸಾಹಸ ನೋಡಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜನವರಿ 15ರಂದು 77ನೇ ಭಾರತೀಯ ಸೇನಾ ದಿನಾಚರಣೆ. ಇದರ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಸೇನಾ ದಿನ ಆಚರಣೆ ಮಾಡಲಾಯಿತು. ಜೊತೆಗೆ ಸಾಹಸ ಪ್ರದರ್ಶನಗಳ ವಿಚಾರವಾಗಿ ಕೂಡ ಸಾಕಷ್ಟು ಗಮನ ಸೆಳೆಯಿತು. ಬಾನಂಗಳದಲ್ಲಿ ಸಾಹಸ, ಮೈ ನವಿರೇಳಿಸಿದ ರೋಮಾಂಚನಕಾರಿ ಬೈಕ್ ಸ್ಟಂಟ್, ಕುದುರೆ ಸವಾರಿ, ಒಂದಕ್ಕಿಂತ ಒಂದು ಅದ್ಭುತ ಸಾಹಸ ಪ್ರದರ್ಶನಗಳು. ಜನವರಿ 15ರಂದು 77ನೇ ಭಾರತೀಯ ಸೇನಾ ದಿನಾಚರಣೆ. ಸೇನೆಯ ಪರಾಕ್ರಮದ ಮಾಹಿತಿ ತಿಳಿಸಿದ ಯೋಧರು. ಭಾರತೀಯ ಸೇನೆ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ 77ನೇ ಸೇನಾ ದಿನಾಚರಣೆ ಅಂಗವಾಗಿ ನಿಮ್ಮ ಸೈನ್ಯವನ್ನು ತಿಳಿಯಿರಿ ಎಂಬ ಕಾರ್ಯಕ್ರಮವನ್ನು ಆಯೋಜಿಸಿದ್ರು. ಅತ್ಯಾಧುನಿಕ ಮಿಲಿಟರಿ ಉಪಕರಣಗಳ ಪ್ರದರ್ಶನ ಜೊತೆಗೆ ಟೊನಾರ್ಡೋಸ್ ಬೈಕ್ ಪ್ರದರ್ಶನ, ಕುದುರೆ ಸವಾರಿ ಸೇರಿದಂತೆ ಹಲವು ಸಾಹಸ ಪ್ರದರ್ಶನಗಳು ನೋಡುಗರನ್ನು ರೋಮಾಂಚನಗೊಳಿಸಿದ್ವು. ಆರ್ಮಿ ಡೇ ಶೋಗೆ ಫಸ್ಟ್ ಟೈಮ್ ನಾನು ಬಂದಿದ್ದು. ನಮ್ಮ ಸರ್ ಪ್ರಿನ್ಸಿಪಲ್ ಸೆಕ್ರೆಟರಿ ಮೇಜರ್ ಮಣಿವಣ್ಣನ್ ಸರ್ ಇದ್ದಾರೆ, ಅವ್ರು ಇನ್ವೈಟ್ ಆಗಿತ್ತು. ಹಾಗಾಗಿ ಅವ್ರ ಮಕ್ಕಳು ನಮ್ಮ ಮಕ್ಕಳು ಬಂದಿದ್ವಿ ಇಲ್ಲಿ ಫ್ಯಾಮಿಲಿ ಜೊತೆ. ಶೋ ತುಂಬ ಥ್ರಿಲ್ಲಿಂಗ್ ಆಗಿತ್ತು, ಮಕ್ಕಳಿಗೆಲ್ಲ ತುಂಬ ಖುಷಿ ಆಯಿತು. ಮತ್ತು ಏನಂದರೆ ಮಕ್ಕಳಿಗೆ ನೋಡಿದಾಗ ಒಂಥರ ಉತ್ತೇಜನ ಆಗುತ್ತೆ. ಇನ್ನು ಡೇರ್ ಡೆವಿಲ್ ಪ್ಯಾರಾ ತಂಡಗಳ ಸ್ಕೈ ಡೈವಿಂಗ್ ಪ್ರದರ್ಶನ ಆಕರ್ಷಣೆಯಾಗಿತ್ತು. ಕೇರಳದ ಭೂಕುಸಿತ ದುರಂತದಲ್ಲಿ ನಿರ್ಮಿಸಿದ್ದ ತಾತ್ಕಾಲಿಕ ಸೇತುವೆಯನ್ನ ಪ್ರದರ್ಶನಕ್ಕೆ ಇಡಲಾಗಿತ್ತು. ಮಾಣಿಕ್ ಷಾ ಪರೇಡ್ ಗ್ರೌಂಡ್ನಲ್ಲಿ ಸಾಹಸ ದೊಡ್ಡ ಮಟ್ಟದಲ್ಲಿ ಆಗ್ತಿದೆ. ಅದರಲ್ಲಿ ಇಲ್ಲಿ ಒಂದು ಪ್ರದರ್ಶನಕ್ಕೆ ಇಡಲಾಗಿದೆ ಬೇಲಿ ಬ್ರಿಡ್ಜ್. ಈ ಒಂದು ಬ್ರಿಡ್ಜ್ ವಿಶೇಷತೆ ಏನಂದರೆ ವಯನಾಡಲ್ಲಿ ಆದಂಥ ದುರಂತ ಏನೋ ವಯನಾಡದಲ್ಲಿ ತುಂಬ ದುರಂತ ಆಯಿತು. ಬೇರೆ ಹಳ್ಳಿಯಿಂದ ಈ ಒಂದು ಹಳ್ಳಿಗೆ ಶಿಫ್ಟ್ ಮಾಡಲು ಸಾಧ್ಯವಾಗದ ಟೈಮಲ್ಲಿ ಭಾರತೀಯ ಯೋಧರು 140 ಜನ ಯೋಧರು 31 ಗಂಟೆಯಲ್ಲಿ ಈ ಒಂದು ಬೇಲಿ ಬ್ರಿಡ್ಜ್ ರೆಡಿ ಮಾಡಿದರು. 24 ಟನ್ ತೂಕದ ಈ ಒಂದು ಬೇಲಿ ಬ್ರಿಡ್ಜ್ ಸಾಕಷ್ಟು ನೆರವಾಯಿತು. ಸಾಕಷ್ಟು ಜನ ಬದುಕುಳಿದ್ರು. ಮಕ್ಕಳಿಂದ ಹಿಡಿದು ದೊಡ್ಡವರು ಭಾಗಿಯಾಗಿ ಸೇನೆಯ ಸಲಕರಣೆಗಳ ಮಾಹಿತಿ ಜೊತೆಗೆ ಯೋಧರ ಸಾಹಸ ನೋಡಿ ಚಪ್ಪಾಳೆ ತಟ್ಟಿ ಸಂಭ್ರಮಿಸಿದ್ರು. ವೀರೇಶ್ ಹಿರೇಮಠ, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಜನವರಿ 15ರಂದು 77ನೇ ಭಾರತೀಯ ಸೇನಾ ದಿನಾಚರಣೆ. ಇದರ ಅಂಗವಾಗಿ ಬೆಂಗಳೂರಿನ ಮಾಣಿಕ್ ಷಾ ಪೆರೇಡ್ ಮೈದಾನದಲ್ಲಿ ಸೇನಾ ದಿನ ಆಚರಣೆ ಮಾಡಲಾಯಿತು. ಜೊತೆಗೆ ಸಾಹಸ ಪ್ರದರ್ಶನಗಳ ವಿಚಾರವಾಗಿ ಕೂಡ ಸಾಕಷ್ಟು ಗಮನ ಸೆಳೆಯಿತು. ಬಾನಂಗಳದಲ್ಲಿ ಸಾಹಸ, ಮೈ ನವಿರೇಳಿಸಿದ ರೋಮಾಂಚನಕಾರಿ ಬೈಕ್ ಸ್ಟಂಟ್, ಕುದುರೆ ಸವಾರಿ, ಒಂದಕ್ಕಿಂತ ಒಂದು ಅದ್ಭುತ ಸಾಹಸ